ಬ್ರೇಕ್ಫಾಸ್ಟ್ ಮಾಡ್ಕೊತ್ರನ್ನ ಎಷ್ಟು ಕ್ಯೂಟ್ ಆಗಿದೆ ಈ ರಂಬುಟಾನ್ ಹಣ್ಣು. ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೆಶ್ ಅಪ್ ಆಗಿ 9 ಗಂಟೆ ಆಗಿದೆ. ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಪಾಪು 5 ಗಂಟೆಗೆ ಎದ್ದಿದ್ದ, ಅವಾಗಿಂದನೂ ಎದ್ದಿದ್ದೀನಿ. ಅವಾಗಲೇ ಫ್ರೆಶ್ ಅಪ್ ಆಗಿ ಬಿಸಿನೀರೆಲ್ಲ ಕುಡಿದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಇವತ್ತು ಏನಾಗಿತ್ತೋ ಏನೋ ಗೊತ್ತಿಲ್ಲ. ಬ್ರೇಕ್ಫಾಸ್ಟಿಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ, ಚಿತ್ರಾನ್ನ ರೆಸಿಪಿ. ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಿ ನಾನು ವಿಡಿಯೋನೇ ಆನ್ ಮಾಡಿಲ್ಲ, ಅರ್ಧ ರೆಸಿಪಿ ಮುಗ್ದೋಗ್ಬಿಟ್ಟಿತ್ತು. ಇವಾಗ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡಿದ್ದೀವಿ. ಚಿತ್ರಾನ್ನ ಮತ್ತು ಸಬ್ಬಕ್ಕಿ ಸೊಪ್ಪಿನ ಪಕೋಡ ಮಾಡಿದ್ದೀವಿ. ಸಬ್ಬಕ್ಕಿ ಸೊಪ್ಪಿನ ಪಕೋಡನ ಕೂಡ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಚಿತ್ರಾನ್ನ ಮಾಡೋಷ್ಟೊತ್ತಿಗೆ ಫುಲ್ ಲೇಟ್ ಆಗಿಬಿಟ್ಟಿತ್ತು. ಅಪ್ಪಾಜಿ ಬೇರೆ ಶಾಪಿಗೆ ಹೋಗಬೇಕಿತ್ತು, ಅದಕ್ಕೆ ವಿಡಿಯೋ ಮಾಡಿದರೆ ಮತ್ತೆ ಲೇಟ್ ಆಗುತ್ತೆ ಅಂತ ಆ ರೆಸಿಪಿನೂ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇವತ್ತು ಎರಡು ವಿಡಿಯೋನೂ ಶೂಟ್ ಮಾಡೋದಕ್ಕಾಗಲಿಲ್ಲ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ. ನಾನು ಸ್ವಲ್ಪ ಕೇಸರಿ ಬಾತು ಮಾಡಿದ್ವಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ, ಮತ್ತು ಚಿತ್ರಾನ್ನ ಪಕೋಡ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅದಾದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ಟೈಮು ನಾನು ಟೆರೆಸ್ ಮೇಲೆ ಬಂದೆ. ಅಮ್ಮ ಟೆರೆಸ್ ಮೇಲೆ ಗಿಡ ಹಾಕಿತ್ತಲ್ವ, ಅಲ್ಲಿ ಹೂವು ಬಿಟ್ಟಿತ್ತು, ಹಾಗೆ ವಿಡಿಯೋ ಮಾಡ್ಕೊಂಡೆ. ಈ ಹೂದ ನೇಮ್ ಏನಂತ ಗೊತ್ತಿಲ್ಲ. ಇನ್ ಕೇಸ್ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದರಿಂದ ತುಂಬ ನಿದ್ದೆ ಬರ್ತಾಯಿತ್ತು. ರಾತ್ರಿ ಕೂಡ ಮಲಗೋದು ಲೇಟ್ ಆಗಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಂಡು ಅದಾದಮೇಲೆ ಸ್ನಾನ ಮಾಡಿ ಇವಾಗ ದೇವ್ರಿಗೆ ಕೈ ಮುಗಿದು ಬಂದೆ. ನನ್ನ ತಮ್ಮ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಆ ಕಡೆ ಎಲ್ಲ ಟ್ರಿಪ್ ಹೋಗಿದ್ದ. ಪ್ರಸಾದ ತೊಗೊಬಂದಿದ್ದ, ಅದನ್ನು ಕೂಡ ಇವಾಗ ತಿಂದ್ವಿ. ಇವಾಗ ಮಧ್ಯಾಹ್ನ ಊಟಕ್ಕೆ ಅಮ್ಮ ಮೂಲಂಗಿ ಸಾಂಬಾರು ಮುದ್ದೆ ಮಾಡೈತೆ. ಇವಾಗ ಊಟ ಮಾಡ್ಕೋಬೇಕು. ಮೂಲಂಗಿ ಸಾಂಬಾರನ್ನ ರುಬ್ಬಿ ಮಾಡಿರೋದು. ನನ್ನ ಚಾನಲಲ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದು ಸಲ ಹೋಗಿ ಚೆಕ್ ಮಾಡಿ. ಇವಾಗ ಊಟ ಮಾಡಿ ಪಾಪನ ಆಟ ಆಡ್ಸೋಣ ಅಂತ ಬಂದೆ. ನನ್ನ ತಮ್ಮ ಟ್ರಿಪ್ಪಿಗೆ ಹೋಗಿದ್ನಲ್ವ, ಈ ಗೊಂಬೆ ತೊಗೊಬಂದಿದ್ದ. ಎಷ್ಟು ಕ್ಯೂಟಾಗಿದೆ ನೋಡಿ. ಬೆಳಿಗ್ಗೆಯಿಂದ ಇದರಲ್ಲೇ ಆಟ ಆಡ್ತಿದ್ದಾನೆ. ಇದ್ರ ಜೊತೆ ಆಟ ಆಡ್ಬೇಕಾದ್ರೆ ಒಂದ್ಸಲ ಎದುರ್ಕೊತಾನೆ, ಒಂದ್ಸಲ ನಗ್ತಾನೆ. ಒಟ್ಟು ಬೆಳಗ್ಗೆಯಿಂದ ಇದ್ರ ಜೊತೆ ಆಟ ಆಡ್ತಿದ್ದಾನೆ. ಏನಕ್ಕಿಟ್ಟು ಗೊಂಬೆ ಬೇಕಾ? ಇದು ಗೊಂಬೆ ಬೇಕಾ? ಗೊಂಬೆ ಬೇಕಾ ನಿನಗಿದು? ಬೇಕಾ ಬೇಕಾ? ನೋಡ ನೋಡ ನೋಡ, ನಿಂತರನೇ ಐತೆ, ಇದು ನಿಂತರನೇ ಐತಲ್ಲ. ತಮ್ಮ ಹಂಗೆ ಬರ್ತಾ ಈ ರಂಬುಟಾನ್ ಹಣ್ಣು ತೊಗೊಬಂದಿದ್ದಾನೆ. 1 kg 200 ರೂಪಾಯಿ ಅಂತೆ. ನಾವ್ಯಾವತ್ತು ಟೇಸ್ಟ್ ಮಾಡಿಲ್ಲ, ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ನಮ್ಮ ಅಪ್ಪ ನಮ್ಮ ಎಲ್ಲ ಚೆನ್ನಾಗಿದೆ ಅಂದರು. ನಾನಿವಾಗ ತಿನ್ನಬೇಕು, ಹೇಗಿದೆ ಅಂತ ನೋಡಬೇಕು. ಇದು ಫುಲ್ ಗಟ್ಟಿಗಿದೆ, ಓಪನ್ ಮಾಡೋದು ಹೆಂಗಂತನೂ ಗೊತ್ತಾಗ್ತಿಲ್ಲ. ನೋಡಿ, ಈ ರೀತಿ ಇದೆ. ಮಧ್ಯ ಎಲ್ಲ ಫುಲ್ ವೈಟ್ ಇದೆ, ಮೇಲ್ಗಡೆ ಚಿಪ್ಪೆ ಈ ಥರ ತೆಗೆದು ಇಟ್ಟಿದ್ದೀನಿ. ಕಷ್ಟಪಟ್ಟು ತೆಗೆದಿದ್ದೀನಿ. ಫುಲ್ಲು ಪ್ರೆಸ್ ಮಾಡಬೇಕು, ಅವಾಗೆ ಬರೋದು. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಒಂಥರ ಎಳ್ಳಿದ ಚೆನ್ನಾಗಿದೆ. ಮಧ್ಯೆ ಒಂದು ಬೀಜ ಇದೆ, ಕಾಣ್ತಾ ಇದೆಯಾ? ಮಧ್ಯೆ ಒಂದು ಬೀಜ ಇದೆ. ಟೇಸ್ಟ್ ಚೆನ್ನಾಗಿದೆ. ಫಸ್ಟ್ ಟೈಮ್ ತಿಂತಿರೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಸ್ವೀಟ್ ಆಗಿದೆ, ತಿನ್ಬೋದು. ಅಷ್ಟು ತಗೊಬಂದಿದ್ದಾನೆ, 1 kg ಆಗೋಷ್ಟು. ನಾಳೆ ಬ್ರೇಕ್ಫಾಸ್ಟಿಗೆ ಪೊಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಅಕ್ಕಿ ಮತ್ತು ಉದ್ದಿನಬೇಳೆ, ಮೆಂತ್ಯ ಕಾಳನ್ನ ಹಾಕ್ಕೊಂಡು ಮೆಂತ್ಯಕಾಳನ್ನ ನೆನೆಹಾಕಿದ್ದೀವಿ. ಬೆಳಗ್ಗೆನೇ ನೆನೆಹಾಕಿದ್ವಿ, ಇವಾಗ ರುಬ್ತಾ ಇದ್ದೀವಿ. ಸಾಯಂಕಾಲನೇ ರುಬ್ಬಿಟ್ಕೊತೀವಿ. ಯಾಕಂದರೆ ಇವತ್ತು ಚಳಿಗಾಲ ಆಗಿರೋದ್ರಿಂದ ಉಬ್ಬೋದು ಲೇಟ್ ಆಗುತ್ತೆ. ಅದಕ್ಕೆ ಸಾಯಂಕಾಲ ಹಂಗೆ ರುಬ್ಕೊಂಡ್ರೆ ಸ್ವಲ್ಪ ಬೆಳಿಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಉಬ್ಬಿರುತ್ತೆ. ಇವಾಗ ಮಿಕ್ಸಿ ಜಾರ್ಗೆ ನೆನೆಸಿರೋ ಅಕ್ಕಿನ ಹಾಕಿ ರುಬ್ತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಅನ್ನ ಹಾಕಿ ರುಬ್ಕೊಂಡ್ರೆ ಪೊಡ್ಡು ಸಾಫ್ಟಾಗಿರುತ್ತೆ. ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಅನ್ನ ಹಾಕಿ ರುಬ್ತಾ ಇದ್ದೀನಿ.
ಇವಾಗ ರುಬ್ಬಿರೋ ಮಸಾಲಾನ ಒಂದು ಪಾತ್ರೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೇ ಒಂದು ಸ್ವಲ್ಪ ಸೋಡಾ, ಹಾಗೆ 1 ಸ್ಪೂನ್ ಆಗೋಷ್ಟು ಉಪ್ಪು, 1 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡ್ಕೊಳೋ ಬದಲು ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಹಿಟ್ಟು ಆಗಲಿ ಪೊಡ್ಡು ಆಗಲಿ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಉಕ್ಕುತ್ತೆ. ಹಾಗೆ ಹೀಗೆ ಸರ್ಕಲ್ ಮೂಮೆಂಟಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಓವರ್ ನೈಟ್ ಬಿಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ಟಿಫನ್ನಿಗೆ ಪೊಡ್ಡು ಮತ್ತು ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀವಿ. ಪೊಡ್ಡಿನ ಹಿಟ್ಟು ಚೆನ್ನಾಗಿ ಉಬ್ಬಿತ್ತು. ಇವಾಗ ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ದೋಸೆ ಬೇಕಾದರೂ ಹಾಕ್ಕೋಬೋದು. ದೋಸೆಗೂ ಮತ್ತು ಪೊಡ್ಡಿಗೂ ಎರಡಕ್ಕೂ ಸೇಮ್ ಹಿಟ್ಟೆ. ಮಸಾಲೆ ದೋಸೆ ಆದರೆ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಅಷ್ಟೇ. ನೀವು ಬೇಕಾದರೆ ಇದೇ ಹಿಟ್ಟಲ್ಲಿ ದೋಸೆನೂ ಕೂಡ ಹಾಕ್ಕೋಬೋದು. ಇದಾದಮೇಲೆ ನಾನು ಸಬ್ಸಿಗೆ ಸೊಪ್ಪಿನ ಇದು ಪೊಡ್ಡು ಮಾಡೋಣ ಅಂತ ಅಂದ್ಕೊಂಡಿರೋದ್ರಿಂದ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಕರಿಬೇವು, ಹಾಗೇ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಚಟ್ನಿಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಚಟ್ನಿ ರೆಸಿಪಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಒಂದ್ಸಲ ಹೋಗಿ ಚೆಕ್ ಮಾಡಿಕೊಂಡು ಬೇಕಾದರೆ ಮಾಡ್ಕೊಳ್ಳಿ. ಲಾಸ್ಟ್ ವಿಡಿಯೋದಲ್ಲೂ ಒಂದ್ಸಲ ದೋಸೆ ಮಾಡಿದಾಗೂ ಚಟ್ನಿ ರೆಸಿಪಿನ ತೋರಿಸಿದ್ದೆ, ಅದಕ್ಕೆ ಈ ಸಲ ಬೇಡ ಅಂದ್ಕೊಂಡು ಸುಮ್ಮನಾದೆ. ನಾನು ಒಂದು 2-3 ಥರ ಚಟ್ನಿ ರೆಸಿಪಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೆ ಯಾವ್ದು ಬೇಕೋ ಅದನ್ನು ನೋಡಿಕೊಂಡು ಟ್ರೈ ಮಾಡ್ಕೊಳ್ಳಿ. ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಾದಮೇಲೆ ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಬ್ಯಾಟರ್ಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಹಾಕ್ತೆ ಹಂಗೆ ಮಾಡಿಬಿಟ್ರೆ ಈರುಳ್ಳಿ ಎಲ್ಲ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ, ಅದಕ್ಕೆ ಇಲ್ಲೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲ ಹಸಿ ವಾಸನೆ ಇರುತ್ತಲ್ವ ಸೊಪ್ಪಲ್ಲಿ, ಅದೆಲ್ಲ ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸಬ್ಸಿಗೆ ಸೊಪ್ಪಿನ ಸ್ಮೆಲ್ಲು ಜಾಸ್ತಿ ಬರುತ್ತೆ. ಅದಕ್ಕೆ ನಾನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಹಾಕ್ಕೊಳ್ಳೋದು. ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟೇ ನಾನು ಹಾಕೋದು. ನೀವು ಬೇಕಂದರೆ ಸ್ವಲ್ಪ ಕ್ಯಾರೆಟ್ನು ಕೂಡ ಹಾಕ್ಕೋಬೋದು, ಆದರೆ ಸ್ವಲ್ಪ ಸ್ವೀಟ್ ಅನಿಸುತ್ತೆ ಅಂತ ನಾನು ಕ್ಯಾರೆಟ್ ಹಾಕ್ಕೊಂಡಿಲ್ಲ. ನಿಮಗೆ ಬೇಕಂದರೆ ಸಣ್ಣದಾಗಿ ತುರಿದು ಕ್ಯಾರೆಟ್ನು ಕೂಡ ಹಾಕ್ಕೋಬೋದು. ನಿಮಗೆ ಇನ್ನು ಸ್ವಲ್ಪ ಪೊಡ್ಡು ಖಾರವಾಗಿರಬೇಕು ಅಂದರೆ ಸಣ್ಣದಾಗಿ ಮೆಣಸಿನ್ಕಾಯಿನ ಹಚ್ಕೊಂಡು ಹಾಕ್ಕೋಬೋದು. ಮಕ್ಕಳೆಲ್ಲ ಮನೇಲಿದ್ದರೆ ಅದೆಲ್ಲ ಹಾಕೋದಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಚಟ್ನಿನೇ ಖಾರವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಬ್ಯಾಟರ್ನ ಒಂದು ಬೌಲ್ಗೆ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೇ ಸ್ವಲ್ಪ ಪೊಡ್ಡಿಂದೆಲ್ಲ ಫ್ರೈ ಮಾಡಿದ್ನಲ್ವ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಅರ್ಧ ಬ್ಯಾಟರ್ನ ದೋಸೆ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡಿದ್ದೀವಿ. ಇವಾಗ ಪೊಡ್ಡು ಸಾಕಾಗುತ್ತೆ, ಈವ್ನಿಂಗು ಇಲ್ಲ ನಾಳೆ ಬೆಳಗ್ಗೆಗೆ ದೋಸೆ ಬೇಕಾದ್ರೆ ಮಾಡ್ಕೊತೀವಿ. ಇವಾಗ ಪೊಡ್ಡಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಪೊಡ್ಡಿನ ಹಂಚಿಟ್ಟು ಪೊಡ್ಡಿನ ಹಂಚು ಚೆನ್ನಾಗಿ ಕಾಯಬೇಕು. ಹಂಚು ಚೆನ್ನಾಗಿ ಕಾದ್ರೇ ಪೊಡ್ಡು ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಚ್ಚಬೇಕು, ಜಾಸ್ತಿನೇ ಎಣ್ಣೆ ಹಚ್ಕೊಳ್ಳಿ, ಯಾಕಂದರೆ ತುಂಬ ದಿನ ಆಗಿರುತ್ತಲ್ವ, ಅದು ಸ್ವಲ್ಪ ಎಣ್ಣೆ ಎಲ್ಲ ಹೀರ್ಕೊಂಡ್ರೆ ಪೊಡ್ಡು ಚೆನ್ನಾಗಿ ಬರುತ್ತೆ. ಎಣ್ಣೆ ಹಾಕಾದ್ಮೇಲೆ ಇವಾಗ ಪೊಡ್ಡನ್ನ ಹಾಕ್ತಾಯಿದ್ದೀನಿ. ನಿಮಗೆ ಎಣ್ಣೆ ಬೇಡ ಅಂದರೆ ತುಪ್ಪ ಆದರೂ ಹಾಕ್ಕೋಬೋದು, ಬೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಬೆಣ್ಣೆ ಇಲ್ಲದೆ ಇರೋದ್ರಿಂದ ನಾನು ಬರೀ ಎಣ್ಣೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನಾನು ರೇಷನ್ ಅಕ್ಕಿಲಿ ಹಿಟ್ಟು ಮಾಡ್ಕೊಂಡಿರೋದು. ದೋಸೆ ಅಕ್ಕಿ ಮತ್ತು ಈ ಇಡ್ಲಿ ಅಕ್ಕಿ ಎಲ್ಲ ಬರುತ್ತಲ್ಲ ಅದೆಲ್ಲ ತೊಗೊಬಂದು ಮಾಡಿಲ್ಲ, ಬರೀ ರೇಷನ್ ಅಕ್ಕಿಲೇ ಮಾಡಿರೋದು. ನಾವು ಯಾವಾಗ ಮಾಡಿದ್ರೂ ಅಷ್ಟೇ ರೇಷನ್ ಅಕ್ಕಿಲೇ ಮಾಡೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಏನೋ ಅಷ್ಟೊಂದು ಡಿಫ್ರೆನ್ಸ್ ಅನಿಸಲ್ಲ. ಹೋಟ್ಲಲ್ಲಿ ಮತ್ತು ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತಲ್ವ ಅದೇ ರೀತಿ ಟೇಸ್ಟ್ ಬರುತ್ತೆ. ಇವಾಗ ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಂಡು ಅದಾದಮೇಲೆ ತಿರುವಾಕ್ಕೋಬೇಕು. ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ಅಂತ. ಹಂಚು ಚೆನ್ನಾಗಿ ಕಾದು ಮತ್ತು ಎಣ್ಣೆ ಚೆನ್ನಾಗಿ ಹಚ್ಚಿದ್ರೆ ಪೊಡ್ಡು ಚೆನ್ನಾಗಿ ಬರ್ತವೆ, ಚೆನ್ನಾಗಿ ಎದ್ದೇಳ್ತವೆ. ಇಲ್ಲ ಅಂದರೆ ಹಾಗೆ ಹಂಚು ಫಸ್ಟಿಗೆ ಅಂಟ್ಕೊಂಡ್ಬಿಡುತ್ತೆ. ಹಂಚನ್ನ ಮತ್ತು ಅವಾಗವಾಗ ಯೂಸ್ ಮಾಡ್ತಾಯಿದ್ರೆ ಮಾತ್ರ ಹಂಚು ಚೆನ್ನಾಗಿರೋದು. ಯಾವಾಗೋ ಒಂದ್ಸಲ ಯೂಸ್ ಮಾಡ್ತಾಯಿದ್ರೆ ಸ್ಟಾರ್ಟಿಂಗ್ 1-2 ಸಲ ಹಾಕಿದಾಗ ಪೊಡ್ಡು ಅಷ್ಟೊಂದು ಚೆನ್ನಾಗಿ ಎದ್ದೇಳಲ್ಲ. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಕೊಳ್ಳಿ. ಸ್ಟಾರ್ಟಿಂಗೆಲ್ಲ 1-2-3 ಸಲ ಹಾಕ್ಬೇಕಾದ್ರೆ ಎಣ್ಣೆ ಜಾಸ್ತಿ ಹಚ್ಕೊಂಡು ಮಾಡ್ಕೊಳ್ಳಿ, ಆವಾಗ ಈಸಿಯಾಗಿ ಪೊಡ್ಡು ಬರ್ತವೆ. ಒಳಗೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಪೊಡ್ಡನ್ನ ಮಾಡಿಕೊಂಡ್ರೆ ಒಳಗೂ ಕೂಡ ಹಿಟ್ಟು ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಫೈನಲ್ ಆಗಿ ಪೊಡ್ಡು ರೆಡಿಯಾಗಿದೆ. ಹಂಗೆ ಚಟ್ನಿಗೆ ನಾನು ಕಡಲೆ ಮತ್ತು ಕಡಲೆ ಬೀಜ, ಕಾಯಿ, ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಾದಮೇಲೆ ಚಟ್ನಿನ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಪೊಡ್ಡಿಗೆ ಚಟ್ನಿ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು.
ನಿಮ್ಮ ಮನೇಲಿ ಏನಾದರೂ ಸಬ್ಬಸಿಗೆ ಸೊಪ್ಪಿದ್ದಾಗ ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಪೊಡ್ಡುಗಿನ ಸಬ್ಬಸಿಗೆ ಸೊಪ್ಪಿನ ಪೊಡ್ಡು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇವಾಗ ನಾನು ಕೂಡ ಪೊಡ್ಡು ಮತ್ತು ಚಟ್ನಿನ ತಿಂದ್ಕೊಂಡೆ. ಅದಾದಮೇಲೆ ಒಂದು 2-3 ಗಂಟೆ ಆದಮೇಲೆ ಏನಾದರೂ ತಿನ್ನಬೇಕು ಅನ್ನಿಸ್ತು. ಅಪ್ಪ ಅಂಗಡಿಯಿಂದ ಚಿಳ್ಕುಳ್ಳಿ ಅಂತ ತೊಗೊಬಂದಿತ್ತು. ನಮ್ಮ ಕಡೆ ಎಲ್ಲ ಚಿಳ್ಕುಳ್ಳಿ ಅಂತ ಕರಿತೀವಿ. ಇದಕ್ಕೆ ಕಡಲೆ ಮತ್ತು ಕಡಲೆ ಬೀಜ, ಕಡಲೆಕಾಳು, ಹೆಸ್ರು ಕಾಳು ಇದನ್ನೆಲ್ಲ ಚೆನ್ನಾಗಿ ಒಲೆ ಮೇಲೆ ಹುರಿದಿರ್ತಾರೆ. ಅದಕ್ಕೇ ಸ್ವಲ್ಪ ಉಪ್ಪು ಖಾರ ಎಲ್ಲ ಮಸಾಲೆ ಹಾಕಿ ಹುರಿದಿರ್ತಾರೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಅವಾಗ ತಿಂತಾ ಇರ್ತೀವಿ. ಕಾಳು ಪ್ರೋಟೀನ್ ಅಲ್ವಾ, ಅದಕ್ಕೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಜಂಕ್ ಫುಡ್ಡು ಅದೆಲ್ಲ ತಿನ್ನೋ ಬದಲು ಇದನ್ನು ಆರಾಮಾಗಿ ತಿನ್ಬೋದು. ಮೊನ್ನೆ ಉಪ್ಪಿನಕಾಯಿನ ಉಪ್ಪಾಕಿ ನೆನೆಹಾಕಿದ್ವಲ್ಲ, ಅದು ಚೆನ್ನಾಗಿ ಕಳ್ತಿದೆ. 3 ದಿವಸವರೆಗೂ ಬಿಟ್ಟಿದ್ವಿ. ಇವಾಗ ಅದಕ್ಕೆ ಉಪ್ಪಿನಕಾಯಿ ಹಾಕೋಣ ಅಂದ್ಕೊಂಡೆ. ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಮೆಂತ್ಯ ಕಾಳು ಮತ್ತು ಸಾಸಿವೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪಿನಕಾಯಿಗೆ ಇದೊಂದು ಪೌಡರ್ನ ರೆಡಿ ಮಾಡ್ಕೊಂಬಿಟ್ರೆ ಸಾಕು. ಈಸಿಯಾಗಿ ಉಪ್ಪಿನಕಾಯಿನ ನೀವು ಮಾಡ್ಕೋಬೋದು. ಒಂದು ಬಾಣಲಿಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಉಪ್ಪಿನಕಾಯಿ ಬೇಗ ಕೆಡಲ್ಲ ಅಂತಾರೆ, ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಗಂತ ಅಂಗಡಿ ಉಪ್ಪಿನಕಾಯಲ್ಲಿ ಎಣ್ಣೆ ತೇಲ್ತಾ ಇರುತ್ತಲ್ಲ, ಅಷ್ಟೊಂದೆಲ್ಲ ಹಾಕ್ಕೊಂಡಿಲ್ಲ. ನಾರ್ಮಲಾಗಿ ಅಡುಗೆಗೆಲ್ಲ ಹಾಕ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಅಷ್ಟೇ. ಇವಾಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿದರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಅದಕ್ಕೇ ನಾನು ಇವಾಗ ಸ್ಪೂನ್ ತೊಗೊಂಡಿದ್ನಲ್ಲ, ಆ ಸ್ಪೂನಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಒಂದು 4 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಕುಟ್ಟಿ ಪುಡಿ ಮಾಡ್ಕೊಂಡಿದ್ವಲ್ಲ ಮೆಂತ್ಯ ಮತ್ತು ಸಾಸಿವೆನ ಹುರಿದು ಪುಡಿ ಮಾಡ್ಕೋಬೇಕು, ಅದನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ಲೇಮ್ನ ಆಫ್ ಮಾಡಿಕೊಂಡು ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಅದೆಲ್ಲ ಹಾಕ್ಕೋಬೇಕು. ಫ್ಲೇಮ್ ಇಟ್ಕೊಂಡು ಹಾಕ್ಬಿಟ್ರೆ ಸೀದಂಗೆ ಆಗಿಬಿಡುತ್ತೆ ಮತ್ತು ಮನೆ ತುಂಬ ಎಲ್ಲ ಘಾಟ್ ಸ್ಮೆಲ್ ಬರುತ್ತೆ. ಉಪ್ಪಿನಕಾಯಿಗೂ ಕೂಡ ಸೀದಿರೋ ಸ್ಮೆಲ್ ಬರುತ್ತೆ. ಅದಕ್ಕೇ ಆಫ್ ಮಾಡಿಕೊಂಡು ಅದಾದಮೇಲೆ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅಮಟೆಕಾಯಿನ ಉಪ್ಪಲ್ಲಿ ನೆನೆಹಾಕಿದ್ವಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೇನು ಫ್ರೈ ಮಾಡ್ಕೊಳ್ಳೋಂಗಿಲ್ಲ, ಏನಿಲ್ಲ, ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಸ್ಟವ್ನು ಕೂಡ ಆನ್ ಮಾಡ್ಕೊಳೋದಕ್ಕೆ ಹೋಗಬೇಡಿ, ಆಫ್ ಮಾಡಿಕೊಂಡೆ ಜಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು 3 ದಿವಸ ಬಿಟ್ಟು ಅದಾದಮೇಲೆ ತಿನ್ನಬೇಕು. ಇವಾಗೇ ತಿನ್ಬೋದು, ಆದರೆ ಮಸಾಲೆ ಎಲ್ಲ ಹೊಂದ್ಕೊಂಡಿರಲ್ಲ. 3 ದಿನ ಆದಮೇಲೆ ತಿಂದರೆ ಉಪ್ಪಿನಕಾಯಿ ರೆಡಿಯಾಗಿರುತ್ತೆ. ಇವಾಗ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ನೀವು ಇದಕ್ಕೊಂದು ಸ್ವಲ್ಪ ನೀರು ಟಚ್ ಮಾಡಿದ್ರು ಇಲ್ಲ ನಿಮ್ಮ ಕೈ ಇಟ್ಟು ಮಿಕ್ಸ್ ಮಾಡೋಕ್ಕೆ ಹೋದ್ರೂ ಕೆಡುತ್ತೆ. ಸೊ ಅದಕ್ಕೆ ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ.